ಅನುರಾಧ, ವರಲಕ್ಷ್ಮಿ, ರಾಧಾ, ಲಕ್ಷ್ಮೀ, ದೀಪಾ, ಜಯಮ್ಮ, ನಾಗಲಕ್ಷ್ಮಿ, ಪುಷ್ಪ, ಲಲಿತಾ, ಲತಾ, ಶಾರದಮ್ಮ, ಶಾರದಮ್ಮ. ಹೇಳೋಷ್ಟು ಬೇಡ. ದೊಡ್ಡ ಗಣ್ಯರಿಗೆ ನಮ್ಮ ಪೌರ ಕಾರ್ಮಿಕರಿಂದ ಮೊದಲನೇದಾಗಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಮೊದಲನೇದಾಗಿ ಯಾವ ಹಬ್ಬ ಬರುತ್ತೆ ಅಂತ ಅಂದ್ರೆ ಅಣ್ಣ ತಮ್ಮನ ಹಬ್ಬನೇ ಬರೋದು, ರಕ್ಷಾಬಂಧನ. ಆ ರಕ್ಷಾಬಂಧನ ಬಂದಾದ್ಮೇಲೆ ಗೌರಿ ಹಬ್ಬ ಬರುತ್ತೆ, ಬಾಗ್ನ ಕೊಡೋದು. ಅಣ್ಣ ತಮ್ಮಂದಿರು ನಮ್ಗೆಲ್ಲ ಔಟ್ಸೈಡ್ ಇದ್ದಾರೆ, ಇವರೇ ನಮ್ಮ ಅಣ್ಣ ತಮ್ಮಂದಿರು, ಇದೇ ನಮ್ಮ ಕುಟುಂಬ. ಈ ಹಿಂದೆಯಿಂದ ನಾವು ಇಲ್ಲಿ ಬಾಗಿಲು ತಗೊಂಡು ಹೋಗ್ತಾ ಇದೀವಿ ಅಂತಂದ್ರೆ ನಮ್ಗೆ ಅವಕಾಶ ಸಿಕ್ಕಿದೆ ಈ ಒಂದು ಮಾತಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಇಲ್ಲಿ ಹೇಳೋದಕ್ಕೆ ಇಷ್ಟೇ ದಿನ ಹೆಣ್ಮಕ್ಳಿಗೆ ಇಷ್ಟೇ ಅಣ್ಣ ತಂದಿದ್ದಾರೆ ಅಂತಂದ್ರೆ ಗ್ರೇಟ್. ಅದು ನಾವು ಪಡ್ಕೊಂಡು ಬಂದಿರೋ ಭಾಗ್ಯ. ಇವ್ರು ಕೊಡ್ತಾ ಇದ್ರೆ ಸಿರಿ ಸಂಪತ್ತು ನಮಗೆ. ಕೆಲಸ ಮಾಡ್ತಾ ಇದೀವಿ ಅನ್ನೋದು ನಮ್ಗಲ್ಲ, ಈ ಗೌರವ ಈಗ ಸಂಪಾದನೆ ಮಾಡಿದೀವಿ. ಈ ತವ್ರ ಮನೆ ಯಾವತ್ತೂ ಶಾಶ್ವತ ಬಂಗಾರದಲ್ಲಿ ಉಳಿಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲಾ ಪೌರ ಕಾರ್ಮಿಕರಿಂದ ನಾನು ಆಶಿಸ್ತಾ ಇದ್ದೀನಿ. ಈ ಹಿಂದೆ ಪ್ರತಿ ಒಂದು ಸಲನು ಪೌರ ಕಾರ್ಮಿಕರನ್ನ ಗುರುತಿಸ್ತಾ ಇದ್ದಾರೆ ಅಂತ ಅಂದ್ರೆ ನಮ್ ಕೆಲಸ ನೋಡಿ ಅಲ್ಲ. ಒಬ್ಬ ಡಾಕ್ಟ್ರು, ಇಂಜಿನಿಯರು, ಪೊಲೀಸು ಅವ್ರು ಹುಡುಕ್ತಾ ಇಲ್ಲ, ಅವ್ರ ಆರೋಗ್ಯನ ನಾವು ಕಾಪಾಡ್ತಾ ಇದ್ದೀವಿ ಅನ್ನೋ ಒಂದಕ್ಕೆ ನಮ್ಮ ಆರೋಗ್ಯನ ಅವ್ರ ಪಣವಾಗಿಟ್ಟು ಅವ್ರ ಕೆಲಸ ಮಾಡಿ ಅವ್ರ ಹೆಸರನ್ನ ಉಳಿಸ್ಕೊಳ್ಳಕ್ಕೆ ನಾವು ಅವ್ರನ್ನ ಗುರುತಿಸ್ಕೊಳ್ತಾ ಇದ್ದೀವಿ. ತುಂಬಾ ಖುಷಿನೂ ಆಗುತ್ತೆ. ಆದ್ರೆ ಈ ಪೌರ ಕಾರ್ಮಿಕರ ಕೆಲಸ ನಮಗೆ ಸಾಕು, ನಮ್ಮ ಮಕ್ಕಳು ಬೇಡ. ನಮ್ಮ ಮಕ್ಕಳು ಈ ಸ್ಥಾನ ಕೂರ್ಬೇಕಂತ ನಮ್ಗೆ ತುಂಬಾ ಆಸೆ. ಯಾಕಂತ ಅಂದ್ರೆ ಇಷ್ಟು ಸ್ಥಾನ ಬಲಿಲ್ಲ ಅಂದ್ರೂ ಪರವಾಗಿಲ್ಲ. ಮತ್ತೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೇವೆ. ಇವತ್ತು ಈ ಸಭಾಂಗಣ ಏನಿದೆ ಇದು ನಮ್ಮ ಮಹಿಳಾ ಪೌರ ಕಾರ್ಮಿಕರ ಮನೆ. ನಿಮ್ಮ ಮನೆ ಇದೆ ಇವತ್ತು. ನಾವು ಅಣ್ಣ ತಮ್ಮಂದಿರು, ಅಪ್ಪ ಅಮ್ಮ, ಅಕ್ಕ ತಂಗಿ ಸ್ಥಾನದಲ್ಲಿರೋರು ಬಾಗಿಣ ಕೊಡಕ್ಕೆ ನಾನು ಇದು ಎರಡನೇ ಕಾರ್ಯಕ್ರಮ ಇವತ್ತು ಬಾಗಿಣ ಕೊಡೋ ಕಾರ್ಯಕ್ರಮ. ಬೆಳಿಗ್ಗೆ ಪಾರ್ಕಲ್ಲಿ ಒಂದು ಕಡೆ ಇಟ್ಕೊಂಡಿದ್ದಾರೆ. ಈ ಬಾಗಿಣ ಕೊಡೋದಕ್ಕೆ ಅಂದ್ರೆ ಇದಕ್ಕೆ ಒಂದು ವಿಶೇಷವಾದ ಅರ್ಥ ಇವೆಲ್ಲ ಇದ್ದಾವೆ. ಬೆಳಿಗ್ಗೆ ಹೇಳಿದೆ ನಾನು, ಈಗ ನಾವು ಅದನ್ನು ಅನುಭವಿಸಿದ್ದೀವಿ. ನಮ್ಮ ಮನೆಗೆ ಅಜ್ಜ ಅಜ್ಜಿ ಅಥವಾ ನಮ್ಮ ಮಾವದೇವರನ್ನು ಕಾಯಿ ಕೊಡಕ್ಕೆ ಬರ್ತಾರೆ, ನಮಗೆ ಖುಷಿ. ಯಾಕೆಂದ್ರೆ ಮಾವು ಬಂತು ಅಂದ್ರೆ ಮನೆ ಬಾಡಿ ಬೇಯಿಸ್ತಾರೆ, ಒಳ್ಳೆ ಮಟನ್ ಊಟ, ಅವ್ರಿಗೆ ಕಾಯಿ ಕೊಟ್ಟು ಹೋಗ್ತಾರೆ. ಹೋಗ್ಬೇಕಾದ್ರೆ ನಮ್ಮ ಮಾವ ಅಜ್ಜ ಅಜ್ಜಿ ನಮಗೆ ಖರ್ಚಿ ದುಡ್ಡು ಕೊಟ್ಟಿದ್ದಾರೆ. ಇವೆಲ್ಲ ಪ್ರೀತಿ ಬಾಂಧವ್ಯವನ್ನು ಬೆಸೆಯುವಂಥದ್ದು. ಕೆಲವರು ಕೊಟ್ಟೇನು ಗುರು ಬರ್ತು ಅಂತ ಮಾತು ಬಿಟ್ಟಿರ್ತಾರೆ. 6 ತಿಂಗಳಿಗೂ 1 ತಿಂಗಳಿಗೂ ಅವ್ರ ಮುಖ ನೋಡಿರಕ್ಕಲ್ಲ. ಆದರೆ ದೇವರು ಹಿಂಗೆ ಸಂಬಂಧ ಇದನ್ನು ಮಾಡಿದಾನೆ ನೋಡಿ. ಏನೇ ಶತ್ರುತ್ವ ಇರಲಿ, ಮಗಳು ಎಷ್ಟೇ ದೂರದಲ್ಲಿರಲಿ, ಎಲ್ಲೇ ಇರಲಿ, ಆ ಗೌರಿ ಗಣೇಶ ಹಬ್ಬದಲ್ಲಿ ಕಾಯಿ ಕೊಡಲೇಬೇಕು ಪ್ರತಿ ಅಲ್ವಾ. ಆವಾಗ ಅವರ ಬಾಂಧವ್ಯ ವೃದ್ಧಿ ಆಗುತ್ತೆ, ಪ್ರೀತಿಯಿಂದ ಹೋಗಿ ನೋಡ್ಕೊತಾರೆ ಬರ್ತಾರೆ. ಅಂತಹ ಒಂದು ಕಾರ್ಯಕ್ರಮವನ್ನ ನಗರಸಭೆ ವತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಮುಂದುವರಿತಾ ಇದೆ. ಇಲ್ಲೆಲ್ಲ ನೀವು ನೆರೆದಿದ್ದೀರಿ. ಈ ಸಂತೋಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಾಗಿಣವನ್ನು ತೆಗೆದುಕೊಂಡು ಸಂತೋಷವಾಗಿ ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಬಾಗಿಣ ಹಂಚುವ ಕಾರ್ಯಕ್ರಮ ಪ್ರಾರಂಭ ಮಾಡಿ. ನಗರಸಭಾ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಮಿಷನರ್ ಸರ್ ಅಂಡ್ ಎಲ್ಲ ಗೌರವಾನ್ವಿತ ಸದಸ್ಯರೇ, ನನ್ನ ವೇದಿಕೆ ಮುಂಭಾಗದಲ್ಲಿ ಹಾಜರಿರುವ ಎಲ್ಲ ಗೌರವಾನ್ವಿತ ಮತ್ತು ಹೆಚ್ಚಿನ ಪೌರ ಕಾರ್ಮಿಕರೇ ಹಾಗೂ ಸಿಬ್ಬಂದಿಯವರಿದ್ದಾರೆ. ಸೊ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಗೌರಿ ಹಬ್ಬಕ್ಕೆ ನಿಮಗೆ ಬಾಗಿನ ಕೊಡೋದು ಒಂದು ನಮ್ಮ ಸುದೈವವಾಗಿ ಅಂದ್ಕೊಳ್ತೀವಿ ನಗರಸಭೆಯವ್ರದ್ದು. ಸೊ ಒಂದು ಅದೃಷ್ಟ. ಯಾಕೆಂದರೆ ನಿಮ್ಮ ಕೆಲಸನ ಯಾರೂ ಮಾಡೋಕ್ಕಾಗಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕೂ ಆಗಲ್ಲ. ಜನ ನಿಮ್ಮನ್ನು ಇದಾಗಿ ನೋಡ್ಬೋದು, ಬೀದಿನಲ್ಲಿ ಕಸ ಗುಡಿಸ್ತಾರೆ ಅಂತ. ಬಟ್ ಈ ಇಲಾಖೆಗೆ ನಾನು ಸೇರಿದ ಮೇಲೆ ಒಬ್ಬೊಬ್ಬ ಕಾರ್ಮಿಕಂತ ಬೆಲೆ ಏನು ಅಂತ ಗೊತ್ತಾಗಿದೆ ನನಗೆ. ಸೊ ನಾನು ಬೇಸಿಕಲಿ ಪ್ರೊಫೆಸರ್ ಆಗಬೇಕು ಅಂತ ಆಸೆ ಇತ್ತು. ಸರಿಯಾಗಿ ಓದದೇ ಇರೋದಕ್ಕೆ ನನ್ನ ಎಜುಕೇಷನ್ ಡಿಸ್ಕಂಟಿನ್ಯೂ ಆಯಿತು. ಸೊ ಹಾಗಾಗಿ ನಾನು ಇಂಜಿನಿಯರ್ ಆದೆ. ಬಟ್ ಅದರಲ್ಲೂ ಈ ಇಲಾಖೆಗೆ ಬಂದಿದ್ದು ನಾನು ಖುಷಿ ಪಡ್ತೀನಿ. ಏನಕ್ಕೆ ಅಂದರೆ ಇಲ್ಲಿ ಎಲ್ಲ ವರ್ಗದ ಕಾರ್ಮಿಕರ ಒಂದು ಇದನ್ನ ಅಂದರೆ ಕಷ್ಟ ಸುಖನ ನಮಗೆ ಅರಿಯೋದಕ್ಕೆ ಒಂದು ಅವಕಾಶ ಅಂತ ಅಂದ್ಕೊಳ್ತೀನಿ. ಇಲ್ಲಾಂದರೆ ನನ್ನ ಪ್ರಪಂಚ
ನಮಗೆ ಇಲ್ಲಿ ಈ ಇಲಾಖೆಗೆ ಬರೋವರಿಗೆ ಪೌರ ಕಾರ್ಮಿಕರ ಬಗ್ಗೆ ಗೊತ್ತಿರಲಿಲ್ಲ, UCD ವರ್ಕರ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಏನೋ ಒಂದು ಬ್ಲೈಂಡ್ ಆಗಿ ಹೋಗ್ತಾ ಇತ್ತು, ಅಂದ್ರೆ ನಿಮ್ಮ ಬೆಲೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇಲ್ಲಿ ಈ ಇಲಾಖೆಗೆ ಸೇರಿದ್ದು ನನ್ನ ಪುಣ್ಯ ಅನ್ಕೋತೀನಿ.